Hello students, so today we will see the combination of errors. Okay, so in combination ಇದಕ್ಕೆ ಟಾಪಿಕ್ ಹೆಸರು ಏನಂದರೆ ಕಾಂಬಿನೇಷನ್ ಆಫ್ ಎರರ್ಸ್. ಕಾಂಬಿನೇಷನ್ ಆಫ್ ಎರರ್ಸ್ ಒಳಗೆ ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಇವು 4 ಆಪ್ರೇಷನ್ ಅಂತ ನಾವು ಮಾಡ್ತೀವಿ. ಮತ್ತು ಎರರ್ಸ್ ಹೆಂಗೆ ಮ್ಯಾಕ್ಸಿಮಮ್ ಎರರ್ ಹೆಂಗೆ ಆ್ಯಡಪ್ ಮಾಡಬೇಕು, ಹೆಂಗೆ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಡಿವೈಡ್ ಮಾಡಬೇಕು, ಮತ್ತು ಮಲ್ಟಿಪ್ಲೈ ಮಾಡಬೇಕು, ಮತ್ತು ಅದ್ರದ್ದು ಪವರ್ಸ್ ಇತ್ತಂದ್ರೆ ಅವಾಗ ಹೇಗೆ ಇದು ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನು ಇಲ್ಲಿ ನೋಡ್ತೀವಿ. If we perform an experiment which involves several measurements, we must know how the errors in all the measurements combine. ಸೊ ಈಗ ಯಾವುದಾದ್ರು ಒಂದು ನಾವು ಮೆಷರ್ಮೆಂಟ್ ಮಾಡಿದ್ವಿ ಅಂದ್ರೆ, ಎಕ್ಸ್ಪೆರಿಮೆಂಟಲ್ ಮೆಷರ್ಮೆಂಟ್ ಮಾಡಿದ್ವಿ ಅಂದ್ರೆ ಅವಾಗ ಅದನ್ನು ಎರರ್ಸನ್ನು ಹೆಂಗೆ ಆ್ಯಡಪ್ ಮಾಡಬೇಕು ಅದನ್ನು ನಾವು ಇಲ್ಲಿ ನೋಡ್ತೀವಿ. ಕಂಬೈನ್ ಅಂದ್ರೇ ಆ್ಯಡ್ ಮಾಡೋದು. ಎಕ್ಸಾಂಪಲ್, ಡೆನ್ಸಿಟಿ ಈಸ್ obtained by dividing mass by volume of the substance. If the error in the measurement of mass and of the sizes or dimensions, we must know what the error will be in the density of the substance. To make such estimations, we should learn how errors combine in various mathematical operations. So ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ರೋ ಈಕ್ವಲ್ ಟು ಎಮ್ ಬೈ ವಿ, ಇದು ಡೆನ್ಸಿಟಿದು ಈಕ್ವೇಷನ್. ಇದ್ರೊಳಗೆ ಮೆಷರ್ಮೆಂಟ್ ನಾವು ಮಾಸ್ನಾಗೂ ಎರರ್ ಆಗ್ಬೋದು, ವಾಲ್ಯೂಮ್ನಾಗೂ ಎರರ್ ಆಗ್ಬೋದು, ಹೌದಾ? ಇವೆರಡರಾಗ ಎರರ್ ಆಯ್ತಂದ್ರೆ ಡೆನ್ಸಿಟಿ ಒಳಗೆ ಎರರ್ ಆಗಿರ್ತದೆ, ಹೌದಾ? ಸೊ ಇದನ್ನು ಹೇಗೆ ಮಾಡ್ಬೋದು ಅಂಥೇಳಿ ನಾವಿಲ್ಲಿ ನೋಡೋದು. Error of a sum or difference. Suppose two physical quantities A and B have measured values A plus or minus delta B A and B plus or minus delta B respectively, where delta A and delta B are their absolute errors. We wish to find the error delta Z in the sum. So ಈಗ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ, A ಮತ್ತು B. ಸೊ ಇದು ಎರಡು ಎ ಒಳಗೆ ಎರರ್ ಏನೈತಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ, ಬಿ ಒಳಗೆ ಎರರ್ ಏನೈತಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ. ನಾವು ಇವೆರಡು ಸಮ್ ಮಾಡಿದಾಗ ಒಂದು ಸಿಗ್ತೈತಿ. ಈಗ ಸಪೋಸ್ ಎ ಫಿಸಿಕಲ್ ಕ್ವಾಂಟಿಟಿ 2 ಇತ್ತಂದ್ರೆ ಪ್ಲಸ್ ಬಿ ಫಿಸಿಕಲ್ ಕ್ವಾಂಟಿಟಿ 3 ಇತ್ತಂದ್ರೆ ಇವೆರಡು ಆ್ಯಡ್ ಮಾಡಿದಾಗ 5 ಬರ್ತದೆ. ಈ 5 ಏನೈತಲ್ಲ ಇದು ಝೆಡ್, ಅಂದರೆ ಇದಕ್ಕೆ ಏನಂತೀವಿ ನಾವು ರಿಸಲ್ಟೆಂಟ್. ಓಕೆ, ರಿಸಲ್ಟೆಂಟ್. ಝೆಡ್ ಈಸ್ ನೋನ್ ಆಸ್ ದ ರಿಸಲ್ಟೆಂಟ್. ಓಕೆ, ನಾವು ಎ ಆ್ಯಂಡ್ ಬಿ ಆರ್ ದ ಟೂ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಅದು ಟೈಮ್ ಇರ್ಬೋದು, ಮಾಸ್ ಇರ್ಬೋದು, ಲೆಂತ್ ಇರ್ಬೋದು. ಓಕೆ, ಎನಿ ಟೂ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್, ನಾಟ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್, ಟೂ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ಈಗ ಯಾವಾಗ ಇವೆರಡರಾಗ ಎರರ್ ಇರ್ತದಂದ್ರೆ ಝೆಡ್ ಒಳಗೂ ಎರರ್ ಇರ್ತೈತಿ. ಸೊ ಝೆಡ್ ಪ್ಲಸ್ ಓ ಮೈನಸ್ ಡೆಲ್ಟಾ ಝೆಡ್ ಈಕ್ವಲ್ ಟು ಎ ಪ್ಲಸ್ ಓ ಮೈನಸ್ ಡೆಲ್ಟಾ ಎ ಪ್ಲಸ್ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ. ಓಕೆ, ಸೊ ಹಿಯರ್ now what we will do is we will take A is one side and B is one side. So therefore we will take the maximum error in this. So here it will be only error we will take. So that is delta Z equal to delta A plus delta B, and the difference will be Z equal to Z minus A, and we have therefore we have maximum or the difference we will be having A plus or minus delta A minus B plus or minus delta B. So here difference ಅಂದರೆ ಎರಡರದ್ದು ಮೈನಸ್ ಈ ಕಡೆ ನಡು ತೊಗೊಂಬರೋಣ, A minus B plus or minus delta A plus or minus delta B. ಸೊ ದೇರ್ಫೋರ್ ಮ್ಯಾಕ್ಸಿಮಮ್ ಎರರ್ ಯಾವಾಗಲೂ ಅಡಿಷನ್ ಇರ್ತದೆ, ಮೈನಸ್ ಮಾಡಿದರೆ ಮಿನಿಮಮ್ ಎರರ್ ಬರ್ತದೆ, ಹೌದಾ? ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡಬೇಕು ಎರರ್ ಆ್ಯಡ್ ತೊಗೊಂಡಾಗ. ಸೊ ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ. ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಎರರ್ ಇನ್ ಡೆಲ್ಟಾ ಝೆಡ್. ಓಕೆ, ನಾವು ಹೆನ್ಸ್ ದ ರೂಲ್ ಏನು ಹೇಳ್ತದೆ, ವೆನ್ ಟೂ ಕ್ವಾಂಟಿಟೀಸ್ ಆರ್ ಆ್ಯಡೆಡ್ ಆರ್ ಸಬ್ಟ್ರಾಕ್ಟೆಡ್ ದ ಅಬ್ಸಲ್ಯೂಟ್ ಎರರ್ ಅಂದರೆ ಇವ ಡೆಲ್ಟಾಸ್ ಏನದಾವಲ್ಲ ಅವು
in the final result is the sum of the absolute errors in the individual quantities. Okay, so this is the sum and difference of the errors. Now let us see the error of a product or quotient. Okay, now z equal to a into b and the measured values of a and b are delta a plus delta a and b plus delta b. Then multiply ಮಾಡಿದ್ರೆ ಇವೆರಡರ ನಡು ಏನೂ ಇರೋಂಗಿಲ್ಲ ಸೈನ್. ಸೊ therefore z plus or minus delta z equal to a plus or minus delta a into b plus or minus delta b. ಸೊ a into b ಒಂದು ಕಡೆ ತಗೊಳ್ಳೋಣ ಪ್ಲಸ್ b into delta a plus or minus a into delta b plus or minus delta a into delta b. ಸೊ ಇದು ಒಂದು ಇಕ್ವೇಶನ್ ಬಂತು. Okay, so now in equation we have got. Now dividing LHS by Z and RHS by AB we have 1 ಅಂದರೆ ಇದು ಏನು ಮಾಡೋಣ ಅಂದ್ರೆ Z ಈ LHS Z in ಡಿವೈಡ್ ಮಾಡೋಣ, RHS AB ನಿಂದ ಡಿವೈಡ್ ಮಾಡೋಣ. ಓಕೆ, now Z by Z ಅಂದ್ರೆ 1, so we got 1 here plus or minus delta Z by Z equal to a into b by b. AB ಅಂದ್ರೆ 1 plus or minus delta a by a plus or minus delta b by b plus or minus delta a by a into delta b by b. This equation we have got. Now already delta a and delta b are small, so therefore again their product we will ignore. Okay, ಈಗ ಸಪೋಸ್ ಡೆಲ್ಟಾ ಎ ಬೈ ಡೆಲ್ಟಾ ಬಿ 1 ಇತ್ತಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿದ್ರೂ 1 ಸಿಗ್ತೈತಿ, ಹೌದಾ? ಸೊ ದೇರ್ಫೋರ್ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡೋಣ. ಅಂತ ಲೆಸ್ ದೆನ್ 1 ಇರ್ಬೋದು. ಸೊ ದೇರ್ಫೋರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಾಟ್ ವಿ ವಿಲ್ ಗೆಟ್ ಹಿಯರ್ ಇನ್ ದ ಕೋಶಂಟ್ ಪ್ರಾಡಕ್ಟ್ ರೂಲ್ ಇಸ್ the maximum relative error delta z by z equal to delta a by a plus delta b by b. Hence what is the rule? When two quantities are multiplied or divided, the relative error in the result is the sum of the relative errors in the multipliers. So ಯಾವಾಗ ಟೂ ಕ್ವಾಂಟಿಟೀಸ್ ಫಿಸಿಕಲ್ ಕ್ವಾಂಟಿಟೀಸ್ ಮಲ್ಟಿಪ್ಲೈ ಗುಣಿಸೋದು ಅಥವಾ ಡಿವೈಡ್ ಮಾಡ್ತೀವಿ, ದೆನ್ ಭಾಗಾಕಾರ ಮಾಡ್ತೀವಿ, ದ ರಿಲೇಟಿವ್ ಎರರ್ ಇನ್ ದ ರಿಲೇಟಿವ್ ಎರರ್ ಅಂದ್ರೆ ಮೈನಸ್ ಮಾಡೋದು. ಡೆಲ್ಟಾ ಈಸ್ ನಥಿಂಗ್ ಬಟ್ ಸಬ್ಟ್ರಾಕ್ಟಿಂಗ್ ಟೂ ವ್ಯಾಲ್ಯೂಸ್, ಟೂ ಇಂಟರ್ವಲ್ಸ್. ಸೊ ದೇರ್ಫೋರ್ ದ ರಿಲೇಟಿವ್ ಎರರ್ ಇನ್ ದ ರಿಸಲ್ಟ್ ಈಸ್ ದ ಸಮ್ ಆಫ್ ದ ರಿಲೇಟಿವ್ ಎರರ್ಸ್ ಇನ್ ದ ಮಲ್ಟಿಪ್ಲೈಯರ್ಸ್. The relative error in the result is the sum. ಇದು relative error in the resultant, ಇದು resultant or result is equal to relative error in the relative ಅಂದ್ರೆ division ತಗೊಳ್ಳೋದು, relative error in the multipliers. Okay, okay, next we will go to the powers. Okay, errors in the in case of power, case of measured quantity raised to a power. So now z equal to a square. So z equal to a square ಅಂದ್ರೆ z ಅಂದ್ರೆ delta z by z ತಗೊಳ್ಳೋಣ, is equal to delta a plus a by a plus delta a by a. ಇದು ಹೆಂಗೆ ಬಂತಂದ್ರೆ ಇದೇ ಇಕ್ವೇಶನ್, ಈ ಅಬ್ವ್ ಇಕ್ವೇಶನ್ ಐತಲ್ಲ ಅದರ್ನಿಂತನೇ ಡೈರೆಕ್ಟ್ ನಾವು ಇಲ್ಲಿ ತೊಗೊಂಡಿವಿ ವಿತೌಟ್ ಟೇಕಿಂಗ್ ದ ಸ್ಟೆಪ್ಸ್. ಓಕೆ, ಸೊ ಡೈರೆಕ್ಟ್ ಇದೇ ಇಕ್ವೇಶನ್ ಡೆಲ್ಟಾ z by z ಈಕ್ವಲ್ ಟು ಡೆಲ್ಟಾ a by a ಪ್ಲಸ್ ಇಲ್ಲಿ ಬಿ ಇಲ್ಲ, ಅದಕ್ಕೆ ಏನ ನಾವು 2 ಸತಿ ಆ್ಯಡ್ ಮಾಡ್ತೀವಿ. ಸೊ ಡೆಲ್ಟಾ a by a ಈಕ್ವಲ್ ಟು ಟೂ ಟೈಮ್ಸ್ ಆಫ್ ಡೆಲ್ಟಾ a by a, that is 2 times of relative error of a. Therefore hence the relative error in a square is 2 times the error in a. ಓಕೆ, ಸೊ ಇನ್ ಜನರಲ್ ಈಗ ಎಷ್ಟೇ ಪವರ್ಸ್ ಇರಲಿ, ಡಿವಿಷನ್ ಫಿಸಿಕಲ್ ಕ್ವಾಂಟಿಟಿ ಥರ್ಡ್ ಫಿಸಿಕಲ್ ಕ್ವಾಂಟಿಟಿ ಇದ್ದರೂ ಕೂಡ ಹೇಗೆ ಬರ್ತದಂದ್ರೆ ಈ ಇಕ್ವೇಶನ್ ಪ್ರಕಾರ ಝೆಡ್ ಡೆಲ್ಟಾ ಝೆಡ್ ಬೈ ಝೆಡ್ ಈಕ್ವಲ್ ಟು, ಈಗ ಎ ರೇಸ್ ಟು ಪಿ ಅದ, ಪಿ ಏನು ಬರ್ತೈತಿ ಇಲ್ಲಿ ಕ್ಯಾರಿ ಬರ್ತೈತಿ, ಯಾಕಂದ್ರೆ ಇಲ್ಲಿ 2 ಇಲ್ಲಿ ಕ್ಯಾರಿ ಐತಿ, ಅದಕ್ಕೆ ಇಲ್ಲಿ 2 ಹಿಂಗೆ ಆಲ್ರೆಡಿ ಹಿಂಗೆ ತೊಗೊಂಡ್ವಿ. ಸೊ ಡೈರೆಕ್ಟರ್ ಇದು ನಾವು ತೊಗೊಂಡ್ಬಿಡೋಣ. ಸೊ ಪಿ ಟೈಮ್ಸ್ ಆಫ್ ಡೆಲ್ಟಾ ಎ ಬೈ ಎ, that is p times of relative error in a plus
q times of relative error in b plus r times of relative error in c, that is delta c by c. So the relative error in, so what is the rule? The relative error in a physical quantity raised to the power k is the k times the relative error in the individual quantity. Okay, ಅಂದ್ರೆ ರಿಲೇಟಿವ್ ಎರರ್ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿದು ರಿಲೇಟಿವ್ ಎರರ್ ಅದು ಪವರ್ ನಿಂತು ಇತ್ತಂದ್ರೆ, ಪವರ್ ಅಂದ್ರೆ ರೇಸ್ ಟು ಇತ್ತಂದ್ರೆ ಅದು ಏನು ಮಾಡ್ತೀವಿ ನಾವು, ದ್ಯಾಟ್ ಟೈಮ್ಸ್ ಆಫ್ ದ ಪವರ್ ಟು ದ ಮಲ್ಟಿಪ್ಲೈಡ್ ವಿತ್ ದ ರಿಲೇಟಿವ್ ಎರರ್ ಆಫ್ ದ ಇಂಡಿವಿಜುವಲ್. ಈಗ ಇಂಡಿವಿಜುವಲ್ ತೊಗೊಳ್ಳಿವಿ, ಮಲ್ಟಿಪ್ಲಿಕೇಶನ್ ಆಯ್ತಿಲ್ಲಿ ಎ ಟು ಬಿ, ಆದ್ರೆ ಇಲ್ಲೇನು ತೊಗೊಂಡಿವಿ, ಇಂಡಿವಿಜುವಲ್ ಫಿಸಿಕಲ್ ಕ್ವಾಂಟಿಟಿ ತೊಗೊಂಡು ಅವೆಲ್ಲ ಆ್ಯಡ್ ಮಾಡ್ತೀವಿ. ಸೊ ದಿಸ್ ಈಸ್ ದ error in the case of measured quantity raised to the power. Next, we will solve some problems. Okay, yes. So here the temperatures of two bodies, measured by the thermometer at T1 equal to 20 degrees Celsius plus or minus 0.5 degrees Celsius, and T2 is 50 degrees Celsius plus or minus 0.5 degrees Celsius. Calculate the temperature difference and error therein. T dash equal to T2 minus T1, then T2 is 50 degrees Celsius plus or minus 0.5 degrees Celsius minus 20 degrees Celsius plus or minus 0.5 degrees Celsius. So ಇವೆರಡು ಮೈನಸ್ ಮಾಡಿದರೆ 50 ಮೈನಸ್ 2 ಮಾಡಿದರೆ ಎಷ್ಟು ಬರ್ತದೆ 30, 0.5 ಆ್ಯಡ್ ಮಾಡಿದರೆ ಎಷ್ಟು ಬರ್ತದೆ 1 ಡಿಗ್ರಿ ಸೆಲ್ಸಿಯಸ್. ಅಂದರೆ ಬರೀ ಆ್ಯಡ್ ಮಾಡೋದು, ಮ್ಯಾಕ್ಸಿಮಮ್ ಎರರ್ ಎಲ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಡ್ ಮಾಡೋದು. ಓಕೆ, ನಾವು ದ ರೆಸಿಸ್ಟೆನ್ಸ್ ಆರ್ ಈಕ್ವಲ್ ಟು ವಿ ಬೈ ಐ. ರೆಸಿಸ್ಟೆನ್ಸ್ ಇಕ್ವೇಷನ್ ಏನದ ವಿ ಬೈ ಐ. ಇದು ಮುಂದಿನ ವರ್ಷ ಕಲಿತೀರಿ ರೆಸಿಸ್ಟೆನ್ಸ್ ಹೆಂಗೆ ಬರ್ತದೆ ಅಂಥೇಳಿ. ಓಕೆ, ವಿ ಅಂದ್ರೆ ವೋಲ್ಟೇಜ್, ಐ ಅಂದ್ರೆ ವಿ ಅಂದ್ರೆ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡೆಡ್ ಬೈ ಐ ಅಂದ್ರೆ ಕರೆಂಟ್. ವಿ ಎಷ್ಟದ 100 ಪ್ಲಸ್ ಆರ್ ಮೈನಸ್ 0.5 ವೋಲ್ಟ್. ನೆಕ್ಸ್ಟ್ ಐ ಅಂದ್ರೆ 10 ಪ್ಲಸ್ ಆರ್ ಮೈನಸ್ 0.2 ಆಂಪಿಯರ್. ಫೈಂಡ್ ದ ಪರ್ಸೆಂಟೇಜ್ ಎರರ್. ಇದ್ರ ಫಸ್ಟ್ ಪರ್ಸೆಂಟೇಜ್ ತೆಗಿಬೇಕು, 0.5 ಮತ್ತು 0.2ದ 5 ಏನು ಬರ್ತದೆ 0.5 ಏನು ಬರ್ತೈತಿ 5% ಬರ್ತದೆ. ನೆಕ್ಸ್ಟ್ 0.2 ಎಷ್ಟು ಬರ್ತದೆ ಅಂದ್ರೆ 2% ಬರ್ತದೆ. ದೇರ್ ಫೋರ್ ದ ಟೋಟಲ್ ಎರರ್ ಇನ್, ಬರೀ ಎರರ್ ಅಷ್ಟೇ ಆ್ಯಡ್ ಮಾಡೋಣ ಇಲ್ಲಿ. ಓಕೆ, ಸೊ 5% ಪ್ಲಸ್ 2% ಈಸ್ ಈಕ್ವಲ್ ಟು 7%. ಯಾಕಂದ್ರೆ ಬರೀ ಅವರು ಪರ್ಸೆಂಟೇಜ್ ಎರರ್ ಅಷ್ಟೇ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ಯಾರ. Okay, so next we will go to the third problem. Find the relative error in z if z equal to a raised to 4 b raised to 1 upon 3 by c into d raised to 3 by 2. The relative error in z is delta z by z, sorry, this is not there. Delta z by z equal to 4 into, ಇದು 4 ಐತೆ raised to 4 into relative error of a, delta a by a plus or minus 1 by 3 ಕೆಳಗೆ ತಗೊಳ್ರಿ. ರಿಲೇಟಿವ್ ಎರರ್ ಇನ್ ಬಿ delta b by b plus delta c by c plus 3 by 2 delta d by d. Okay, so this is the equation or relative error in z from this equation. Okay, thank you.